ರಿಸೆಪ್ಷನ್ಗೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಮದುವೆನೂ ರೆಡಿ ಆಗಿದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರೂ ಬಸ್ಸಲ್ಲಿ ಹೋದ್ರು, ನಾವು ಕಾರಲ್ಲಿ ಬರ್ತಾ ಇದ್ದೀವಿ. ಮದುವೆ ಮಂಟಪಕ್ಕೆ ಹೋಗ್ತಾ ಇದ್ದೀವಿ. ಮನೇಲೇ ಕಳಸ ಹುಡ್ಕೊಂಡು ಹೋಗ್ಬೇಕಲ್ಲ, ಹಂಗಾಗಿ ಕಳಸ ತಗೊಂಡು ಹೋಗ್ತಾ ಇದ್ದೀವಿ. ಕ್ಲೋಸ್ ಮಾಡಿ ರಿಸೆಪ್ಷನ್ಗೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಇವಾಗ ಹಸೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಹೆಣ್ಣಿನ ಅಪ್ಪ ಅಮ್ಮಂಗೆ ಎಲ್ಲ ಬಟ್ಟೆ ಕೊಡ್ತಾ ಇದ್ದಾರೆ. ಮದುವೆ ಮಂಟಪ ರೆಡಿ ಆಗಿದೆ. ಇವಾಗ ಗಂಡು ಬರ್ತಾ ಇದ್ದಾರೆ. ಗಂಡನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಮದುವೆ ಮಂಟಪಕ್ಕೆ. ಅಯ್ಯಯ್ಯೋ, ಹೆಣ್ಣಿನ ಸೋದರ ಮಾಮ ಕರ್ಕೊಂಡು ಬರ್ತಾ ಇದ್ದಾರೆ ಹೆಣ್ಣನ್ನು. मम जीवन शरदां ಹಾಲು ಒಯ್ಯೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ತುಂಬ ಆಟ ಮಾಡ್ತಿದ್ದ, ಅದಕ್ಕೆ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಊಟ ಮಾಡಿದ್ದಾದಮೇಲೆ ಹುಡುಗನು ಮತ್ತು ಹುಡುಗಿ ಫೋಟೋಶೂಟ್ ಆಯಿತು. ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕಪ್ಪ ಅವರು ಬಸ್ ಬುಕ್ ಮಾಡಿದ್ರಲ್ಲ, ಆ ಬಸ್ಸಲ್ಲೇ ಮತ್ತೆ ರಿಟರ್ನ್ ವಾಪಸ್ಸು ಮದುವೆ ಹೆಣ್ಣಿನ ಮನೆಗೆ ಬಂದ್ವಿ. ಸ್ವಲ್ಪ ರೆಸ್ಟ್ ತಗೊಂಡ್ವಿ.
ನೈಟು ಗಂಡಿನ ಕಡೆಯವರು ವಾಲ್ಗದವ್ರನ್ನ ಕರ್ಕೊಂಡು ಬಂದರು. ಹುಡುಗ ಹುಡುಗಿನೂ ಕರ್ಕೊಂಡು ಹೋಗ್ತಾರೆ, ಜೊತೆಗೆ ನಾವೂ ಹೋಗ್ತಾಯಿದ್ದೀವಿ. ನಮ್ಮ ಆಂಟಿ ನಮ್ಮ ಅಂಕಲ್ ಬರಲ್ವಲ್ಲ, ಹಂಗಾಗಿ ಹೆಣ್ಣಿನ ಜೊತೆ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮದುಮಗಳು ಇವಳೆ ನೋಡಿ. ಗಂಡು ಹೆಣ್ಣು ಈ ಕಾರಲ್ಲಿ ಹೋಗ್ತಾರೆ. ಗಂಡಿನ ಕಡೆಯವರು DJ ತರಿಸಿದ್ದಾರೆ. ಗಂಡು ಹೆಣ್ಣು ಚೆಂಡು ಎಸೆಯುವ ಆಟ ಆಡ್ತಾಯಿದ್ದಾರೆ. ಆಟೋದಾಗಿನೇ ಹರ್ಷ ಬರ್ಬೇಕಾದ್ರೆ ಮಲಗಿಬಿಟ್ಟಿದ್ದ. ಅದಕ್ಕೆ ಅಮ್ಮ ನಾನು ಇಲ್ಲೇ ಇರ್ತೀನಿ, ನಿನ್ನ ಗಂಡಿನ ಮನೆಗೆ ಹೋಗ್ಬಿಟ್ಪ, ನೀನು ಅನುಷನ್ ಜೊತೆ ಹೋಗ್ಬಿಟ್ಪ ಅಂತಂದರು. ಅದಕ್ಕೆ ಹೋಗಿದ್ವಿ. ಇದೇ ಗಂಡಿನ ಮನೆ. ಅವರು ಮೆರವಣಿಗೆ ಮಾಡ್ಕೊಂಡು ಬರ್ತಾಯಿದ್ದಾರೆ DJ ಹಾಕ್ಕೊಂಡು. ಸೊ ಹಂಗಾಗಿ ನಾವು ಬೇಗ ಬಂದುಬಿಟ್ವಿ. ಹರ್ಷ ಎದ್ದೇಳ್ತಾನೆ ಅಂತಂದ್ಬಿಟ್ಟು ಜಾಸ್ತಿ ಹೊತ್ತಿರಲಿಲ್ಲ, ನೋಡ್ಕೊಂಡು ಬಂದುಬಿಟ್ವಿ. DJ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಅಷ್ಟೊತ್ತಿಗೆ ನಾವು ಬಂದುಬಿಟ್ವಿ. ಅಲ್ಲಿ ಇರಲಿಲ್ಲ. ಮಾ ಅನ್ಕಣಪ್ಪಣ. ಹಾಂ ಬಂದೆ. ಗಂಡು ಹೆಣ್ಣು ಡ್ಯಾನ್ಸ್ ಆಡ್ತಾಯಿದ್ದಾರೆ ಇವಾಗ. ಅಂದರೆ ಇವಾಗ ನಾನು ಸಾಂಗ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ. ಸೊ ಹಂಗಾಗಿ ನಾನು ಸಾಂಗ್ ಮ್ಯೂಟ್ ಮಾಡಿಬಿಟ್ಟು ಬೇರೆ ಮ್ಯೂಸಿಕ್ ಹಾಕ್ತಾಯಿದ್ದೀನಿ. ಮದುವೆ ಆಗಿ ತಿರುಗಿ ದಿನ ಬೆಳಗ್ಗೆನೇ ಗಂಗಮ್ಮನ ಮಾಡಿಸ್ತಾರೆ ಹೆಣ್ಣಿನ ಕಡೆಯಿಂದ ಗಂಡಿನವರು. ಅದಕ್ಕೆ ಗಂಗಮ್ಮನ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ವಿ.
ಇನ್ನೊಂದು ಕೊಡ್ರಿ. ಗಂಗಮ್ಮನ ಮಾಡ್ಕೊಬಂದು ಬಾಗಿಲ ನಿಂತ್ಕೊಂಡಿದ್ದಾರೆ. ಇಲ್ಲೊಂದು ಶಾಸ್ತ್ರ ಮಾಡ್ತಾರೆ. ಗಂಡು ಹೋಗಿ ಬೆಚ್ಕೊಂಡಿದ್ದಾರೆ. ಗಂಡು ಬರಬೇಕು ಇವಾಗ. ಬಂದು ಆ ಕಳಸನ ಇಳಿಸ್ಕೋಬೇಕು. ಇವರೇ ಗಂಡು ನೋಡಿ. ಇವಾಗಾದ್ರೂ ಹೇಳ್ತಾಳೆ ಹೇಳ ಬಾರ್ಕೈತೆ ಇಳಿಸ್ಕೊಂಡ್ ಮಾಮ ಅಂತ ಸ್ವಲ್ಪ ಹತ್ರ ನಿಂಕ ಒಂದು ಸ್ವಲ್ಪ ಹತ್ರ ನಿಂಕ ರಘುಮಮ್ಮ ಬಿಂದೆ ಬಾರ ತಿಳಿಸ್ಕೊ. ಇನ್ನೊಂದ್ಸತಿ ಹೇಳ 3 ಸತಿ ಸೇರಿಸಿ ಇಟ್ಕೋಬೇಕು. ಕಾಯಿ ಕಾಯಿ ಅದು ಸಿಂಪೆ ಕೆಳಗಡೆ ಇಳಿಸ್ತಾ ಇರಬೇಕು. ಸೆಂಟ್ರಿಗೆ ಕೊಡ್ಲಾ ಚೇರ್ ಕೊಡ್ಲೇನು? ಗಂಗಮ್ಮನ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದಾಯ್ತು. ಇವಾಗ ಊಟ ಮಾಡ್ತಾ ಇದ್ದೀವಿ. ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಹೆಣ್ಣಿನ ಮನೆಗೆ ಹೋಗ್ತಾ ಇದ್ದೀವಿ. ನಗರಿ ಯಾಕೆ ಸುಮ್ಮನೆ ಇದ್ದೀರಾ? ಹೆಣ್ಮಕ್ಳಿಗೆಲ್ಲ ಮೊದಲು ತುಂಬ ಶಾಸ್ತ್ರ ಮಾಡ್ತಾ ಇದ್ದಾರೆ. ಓನ ಕಸ ಗುಡ್ಸಕ್ಕೆ ಹೋಗಿದ್ದೆ ಅವಾಗಿನೇ. ನಾನಿನ್ನ ಎದ್ದೇ ಇಲ್ಲ. ಅವನು ಅವಾಗಿನ ಎದ್ದು ಅವ್ರ ಅಜ್ಜಿ ಜೊತೆ ಕಸ ಗುಡ್ಸಕ್ಕೆ ಹೋಗೋಣ. ನಾವು ಅಲ್ಲಿಂದ ಸಾಯಂಕಾಲನೇ ಬಂದುಬಿಟ್ವಿ. ಅಲ್ಲಿ ಇರಲಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಲವ್ ಯು ಆಲ್. ಬಾಯ್.